ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರಾ ಮಿಸ್ಟರ್ ಮ್ಯಾನ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವಿದ್ದೀವಿ ಧಾರವಾಡದಲ್ಲಿ. ಬೆಂಗಳೂರಿಂದ ಧಾರವಾಡಕ್ಕೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು. ಅಲ್ಲಿ ನಾವು ಬಿಟ್ಟಾಗ ರಾತ್ರಿ 11 ಗಂಟೆ, ಇವಾಗ 6:30ಗೆ ಬಂದು ತಲುಪಿದ್ದೀವಿ. ಸ್ನೇಹಿತರೆ, ಇಲ್ಲಿಂದ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸೌದತ್ತಿ ಎಂಬ ಪ್ರದೇಶಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೌದತ್ತಿಲಿ ಏನು ವಿಶೇಷತೆ ಅಂತ ಅಂದರೆ ಶ್ರೀ ರೇಣುಕಾದೇವಿ ದೇವಸ್ಥಾನ ಇದೆ ಸ್ನೇಹಿತರೆ. ಅಲ್ಲಿಗೆ ಜನ ಸುಮಾರು ಕಡೆಯಿಂದ ಬರ್ತಾರೆ. ಬಟ್ ನಾವು ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿಗೋಗಿ ದೇವಸ್ಥಾನನ ನೋಡೋಣ ಮತ್ತು ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾವು ಇವಾಗ ಇರೋದು ಜೋಗ್ಲು ಬಾವಿ. ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆನ ಧರಿಸ್ಕೊಂಡು ಎಲ್ಲರೂ ಕೂಡ ದೇವ್ರನ್ನ ದರ್ಶನ ಮಾಡೋಕ್ಕೆ ಹೋಗ್ತಾರೆ ಸ್ನೇಹಿತರೆ. ಮತ್ತು ಇಲ್ಲಿ ಇನ್ನೇನಪ್ಪ ವಿಶೇಷತೆ ಅಂತ ಅಂದರೆ, ಈಗ ಅಲ್ಲಿ ನಾವು ನೋಡ್ತಿದ್ದೀವಲ್ಲ ಜೋಗ್ಲು ಬಾವಿಲಿ, ಅಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಯಾವುದೇ ರೀತಿ ಏನಾದರೂ ಚರ್ಮ ರೋಗ ಏನಾದರೂ ಇದ್ದರೆ ಅದು ಹುಷಾರಾಗುತ್ತೆ ಅನ್ನೋದು ಜನರು ನಂಬಿಕೆ ಕೂಡ ಇದೆ ಸ್ನೇಹಿತರೆ. ಇಲ್ಲಿಂದ ಸ್ನಾನ ಮಾಡಿಕೊಂಡು ನೆಕ್ಸ್ಟು ನಾವು ದೇವ್ರ ದರ್ಶನಕ್ಕೆ ಹೋಗ್ತೀವಿ. ಇವಾಗ ನಾವಿರೋದು ಜೋಗ್ಲು ಬಾವಿ. ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ಅದಾದ ನಂತರ ದೇವ್ರ ದರ್ಶನ ಮಾಡೋಕ್ಕೆ ಎಲ್ಲರೂ ಹೋಗ್ತಾರೆ. ಮತ್ತು ಇಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ, ಏನಾದರೂ ಚರ್ಮ ರೋಗ ಏನಾದರೂ ಇದ್ದರೆ ಅದು ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಹುಷಾರಾಗುತ್ತೆ ಅನ್ನೋದು ಜನರುಗಳ ನಂಬಿಕೆ ಸ್ನೇಹಿತರೆ. ಮೊದಲು ನಾವು ಬೆಂಗಳೂರಿಂದ ಧಾರವಾಡಕ್ಕೆ ಬಂದು ಧಾರವಾಡದಿಂದ ಸೌದತ್ತಿಗೆ ಬಂದು ಸೌದತ್ತಿಯಿಂದ 20 ರೂಪಾಯಿ ಆಗುತ್ತೆ ಇಲ್ಲಿಗೆ ಟಿಕೆಟು, ಬಸ್ ಬರುತ್ತೆ. ಅದಾದ ನಂತರ ಇಲ್ಲಿ ಜೋಗ್ಲು ಬಾವಿ ಅಂತ ಕರೀತಾರೆ ಸ್ನೇಹಿತರೆ ಇದನ್ನು. ಇಲ್ಲಿ ಇಳ್ಕೊಂಡು ಸ್ನಾನ ಮಾಡಿಕೊಂಡು ಅದಾದ ನಂತರ ನಾವು ದರ್ಶನಕ್ಕೆ ಹೋಗಬೇಕು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಹೆಸರು ಕಿರಣ್ ಸಿಂಗ್ ರಜಪೂತ್ ಅಂಥೇಳಿ. ನಾವು ಇಲ್ಲಿ ದೇವಸ್ಥಾನದಲ್ಲಿ ಇರೋದು. ಇದು ಕೊಳ್ಳ ಇರೋದು 7 ಕೊಳದ ಯಲ್ಲಮ್ಮ ಅಂಥೇಳಿ ಏನು ಯಲ್ಲಮ್ಮನ ಕರೀತಾರಲ್ರಿ, ಆ 7 ಕೊಳ್ಳದಾಗ ಇದು ಒಂದು ಕೊಳ ರೀ. ಆಕೆ ಕುಷ್ಠರೋಗ ಆಗಿತ್ತಲ್ರಿ ಯಲ್ಲಮ್ಮಗೆ. ಕುಷ್ಠರೋಗ ಆದಾಗ ಆ ಕುಷ್ಠರೋಗ ನಿವಾರಣೆ ಆದ ಸ್ಥಳ ರೀ ಇದು. ಈ ಕುಂಡದಲ್ಲಿ ಬಂದು ಸ್ನಾನ ಮಾಡಿ ಇಲ್ಲಿ ಬೇನ್ ತಪ್ಪಲ ಕಟ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಬಂದು ದರ್ಶನ ತೊಗೊಂಡು ಪ್ರದಕ್ಷಿಣೆ ಹಾಕಿ ಅದನ್ನೆಲ್ಲ ಸೇವೆ ಮಾಡಿದ್ರಿಂದ ಆಕೆ ಕುಷ್ಠರೋಗ ನಿವಾರಣೆ ಆಗಿದ್ದ ಸ್ಥಳ ರೀ ಇದು. ಯಲ್ಲಮ್ಮ ಗುಡ್ಡಕ್ಕೆ ಬರುವಂಥ ಭಕ್ತಾದ್ರಿ ಎಲ್ಲರೂ ಪ್ರಥಮವಾಗಿ ಇಲ್ಲಿ ಬರ್ಬೇಕು ರೀ. ಇಲ್ಲಿ ಬಂದು ಇಲ್ಲಿ ಕುಂಡದಾಗ ಸ್ನಾನ ಮಾಡಿ ಆಮೇಲೆ ಯಲ್ಲಮ್ಮನ ದರ್ಶನ ಪಡಿಬೇಕು. ಇಲ್ಲಿದು ಮಹತ್ವ ಹಿಂಗಿದೆ ರೀ ದೇವಸ್ಥಾನದ. ಅಂದರೆ ಈಗ ಸತ್ಯಮ್ಮ ದೇವಿ ಅಂತ ಅಂದರು. ಸತ್ಯಮ್ಮ ದೇವಿ ಅವ್ರ ಬಗ್ಗೆ ಸ್ವಲ್ಪ ಈಗ ಸತ್ಯಮ್ಮ ದೇವಿ ಅಂತಂದ್ರೆ ಜಮದಗ್ನಿ ಋಷಿ ತಾಯಿ ರೀ, ಯಲ್ಲಮ್ಮನ ಅತ್ತೆ. ಆಕೆ ಇಲ್ಲಿ ನೆಲೆಸಿದ ಕೂಡಲೇ ಇಲ್ಲಿ ಇದ್ದಂಥ ಇಲ್ಲಿ ಮೊದಲ ಋಷಿಮುನಿಗಳು ಎಲ್ಲ ತಪಸ್ಸು ಕುಂದ್ರುವಂಥ ಸ್ಥಳ ಇದೆ ರೀ. ಅವಾಗ ಇಲ್ಲೆಲ್ಲ ರಾಕ್ಷಸರುಗಳು ಬಂದು ಋಷಿಮುನಿಗಳಿಗೆ ತ್ರಾಸು ಕೊಡ್ತಿದ್ರು ರೀ. ಅವ್ರನ್ನೆಲ್ಲ ಸಂಹಾರ ಮಾಡಿ ಅವ್ರಿಗೆಲ್ಲ ಋಷಿಮುನಿಗಳಿಗೆ ತಪಸ್ಸು ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಸ್ಥಳ ರೀ ಇದು. ಆಮೇಲೆ ಎಲ್ಲ ಮಗನೂ ಕುಷ್ಠರೋಗ ನಿವಾರಣೆ ಆಗಿದ್ದ ಸ್ಥಳನೂ ಹೌದು ರೀ. ಸರಿ, ಯಾವ್ಯಾವ ಕಡೆಯಿಂದ ಬರ್ತಾರೆ ಸರ್ ಇಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಬಿಹಾರ, ರಾಜಸ್ಥಾನ, ಗುಜರಾತ್, ಅಲ್ಲಿಂದ ಆಲ್ಮೋಸ್ಟ್ ಆಲ್ ಒಂದು 90% ಆಲ್ ಓವರ್ ಇಂಡಿಯಾದಿಂದ ಬರ್ತಾರೆ ರೀ. ಮತ್ತು ಫಾರಿನರ್ಸು ಬರ್ತಾರೆ ರೀ. ಫಾರಿನರ್ಸ್ ಎದಕ್ಕೆ ಬರ್ತಾರೆ ಅಂದ್ರೆ ಸೇವಾ ಏನಿಲ್ಲ, ರಿಸರ್ಚ್ ಸಂಬಂಧ ಬರ್ತಾರೆ ರೀ. ಸರ್ ರಿಸರ್ಚ್ ಮಾಡಕ್ಕೆ ಬರ್ತಾರೆ. ಅಂದರೆ ಈಗ ನಾವು ಹಿಂದೆ ನೋಡ್ತಿರೋ ನದಿ ಹೆಸರು ಬಂದು ಮಲಪ್ರಭಾ ನದಿ. ಸರ್ ಅದು ಹಿಂದೆ ಇಲ್ಲಿರೋದು ಜೋಗ್ಲು ಬಾವಿ ಅಂತ ಕರೀತಾರೆ. ಅದ್ರ ಹಿಂದೆ ಇರೋದು ಮಲಪ್ರಭಾ ನದಿ. ಹಿಂದೆ ಇರೋದು ಮಲಪ್ರಭಾ ನದಿ. ಮಲಪ್ರಭಾ ನದಿ ಯಾವ್ದಂತಂದ್ರೆ ಯಲ್ಲಮ್ಮಗ ಏನು ಅವರು ಯಜಮಾನ್ರು ಇದ್ರಲ್ರಿ ಋಷಿ ರೀ, ಅವ್ರಿಗೆ ಪೂಜಾಕ್ಕಾಗಿ ಈ ಮಲಪ್ರಭಾ ನದಿಯಿಂದ ನೀರು ಒಯ್ತಿದ್ರಿ ಅವ್ರು ಯಲ್ಲಮ್ಮ. ಅದನ್ನು ಒಯ್ಯುವಾಗ ರೀ ಈ ಮಲಪ್ರಭಾ ನದಿ ಒಳಗೆ ಒಂದು ಏನಂತಾರಲ್ರಿ ಅವರು ಇಂದ್ರಲೋಕದಾಗ ಇರ್ತಾರಲ್ರಿ ಅವರೆಲ್ಲ ಇಲ್ಲಿ ಜಲಕ್ರೀಡೆ ಆಡಾಕತ್ತಿದ್ರಿ. ಅಂದ್ರೆ ನವದಂಪತಿಗಳು ಜಲಕ್ರೀಡೆ ಆಡಾಕ್ತಿದ್ರು. ಅವ್ರ ಜಲಕ್ರೀಡೆಯನ್ನು ನೋಡಿ ಯಲ್ಲಮ್ಮಗ ಆಕೆಗೂ ಸ್ವಲ್ಪ ಉದ್ರೇಕಕ್ಕೆ ಒಳಗಾಗ್ತದೆ ಅವ್ರು ನೋಡಿ. ಅವಾಗ ಪವಿತ್ರತೆಯಿಂದ ನೀರು ತುಂಬ್ಕೊಂಬ ಅಂಥೇಳಿ ಅವ್ರು ಕಳಿಸಿರ್ತಾರೆ ಋಷಿಮುನಿಗಳು, ಅವರ ಯಜಮಾನ್ರಿ. ಆದ್ರೆ ಆಕೆ ಅಲ್ಲಿ ಮನಸ್ಸು ಚಂಚಲ ಆದ ಕೂಡಲೇ ರೀ ಅದು ಪವಿತ್ರತೆ ಅನ್ನೋದು ಕೆಟ್ಟು ಬಿಡ್ತೈತೆ ರೀ. ಕೆಟ್ಟ ಕೂಡಲೇ ಅವಾಗ ಅವ್ರು ಋಷಿಮುನಿ ಅವ್ರು ಏನು ಜಮದಗ್ನಿ ಋಷಿ ಇದ್ರಲ್ರಿ, ಆಕೆಗೆ ಶಾಪ ಕೊಡ್ತಾರೆ ರೀ. ನೀನು ಪವಿತ್ರದಿಂದ ನೀರು ತೊಗೊಂಬಂದಿನಿ, ನನ್ನ ಪೂಜಾಕ್ಕೆ ನೀ ತಂದಿಲ್ಲ, ನೀ ನನ್ನ ಪೂಜಾ ವಿಘ್ನ ಮಾಡಿ, ಹಿಂಗಾಗಿ ನಿನಗೆ ನಾ ಶಾಪ ಕೊಡ್ತೇನೆ, ಕುಷ್ಠರೋಗ ಆಗಿನಿ ಅಂಥೇಳಿ ಶಾಪ ಕೊಡ್ತಾರೆ ರೀ. ಅವಾಗ ಆಕಿ 7 ಕೊಳ್ಳದ ಎಲ್ಲ ಅಡ್ಡಾಡ್ತಾಳ್ರಿ. 7 ಕೊಳ್ಳ ಅಡ್ಡಾಡಿದ್ರು 6 ಕೊಳ್ಳದಾಗ ಆಕಿ ಪಾಪ ವಿಮೋಚನೆ ಆಗೋದಲ್ರಿ. ಇದು 7ನೇ ಕೊಳ್ಳಕ್ಕೆ ಇಲ್ಲಿ ಬಂದ ಮೇಲೆ ಆಕಿ ಪಾಪ ವಿಮೋಚನೆ ಆಗ್ತದೆ.
ಓಕೆ ಸರ್. ಆಮೇಲೆ ಇಲ್ಲಿಂದ ಪಾಪ ವಿಮೋಚನೆ ಆದ ಕೂಡಲೇ ಆಕೆ ಹೆಂಗೆ ಸಂಚಾರ ಮಾಡ್ಕೊಂತ ಹೋಗಿ ಎಲ್ಲಮ್ಮ ಗುಡ್ದಾಗ ಹೋಗಿ ನೆಲೆಸ್ತಾಟ. ಅಲ್ಲಿ ಹೋಗಿ ಅಲ್ಲಿ ಆಕಿ ನೆಲೆಸಿದ ಕೂಡಲೇ ಅಲ್ಲಿ ಆಕಿ ದೇವಸ್ಥಾನ ಆಕತ್ರಿ, ಅಲ್ಲಿ ಎಲ್ಲ ನೆಲೆಸ್ತಾರೆ. ಅವಾಗ ಎಲ್ಲರೂ ಫಸ್ಟ್ ಇಲ್ಲಿ ಬರ್ಬೇಕ್ರಿ, ಆಮೇಲೆ ಅಲ್ಲಿ ಹೋಗ್ಬೇಕ್ರಿ. ಭಕ್ತಾದಿಗಳು ಯಾರೇ ಬಂದ್ರು ಫಸ್ಟ್ ಇಲ್ಲಿ ಬಂದು ಅಲ್ಲಿ ಹೋಗ್ಬೇಕ್ರಿ ಮೇಲೆ ಒಂದು ನೀವು ಪಾಲಿಸ್ಕೊಂಡ್ ಬಂದಿದ್ರಿ. ಓಕೆ ಸರ್, ಧನ್ಯವಾದಗಳು ಸರ್. ಸ್ನೇಹಿತರೆ, ಮೊದಲು ಸೌದತ್ತಿಗೆ ಬಂದಾಗ ಸುಮಾರು ದೇವಸ್ಥಾನಗಳಿದೆ ಸ್ನೇಹಿತರೆ. ಹೇಳಬೇಕು ಅಂದರೆ ಪರಶುರಾಮ ದೇವಸ್ಥಾನ ಮತ್ತು ಜಮದಗ್ನಿ ದೇವಸ್ಥಾನ ಮತ್ತು ಯಲ್ಲಮ್ಮ ತಾಯಿ ದೇವಸ್ಥಾನ ಮತ್ತು ಈಶ್ವರ ದೇವಸ್ಥಾನ ಎಲ್ಲ ರೀತಿ ದೇವಸ್ಥಾನಗಳು ಇದೆ. ಕೆಲವ್ರು ಹೇಳೋ ಪ್ರಕಾರ ಮೊದಲು ನಾವು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಅದಾದ ನಂತರ ಯಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿ ಸೀದಾ ಮನೆಗೆ ಹೋಗಬೇಕು, ಮತ್ತು ನಾವು ಎಲ್ಲಿಂದ ಬಂದಿರ್ತೀವಿ ಅಲ್ಲಿಗೆ ಹೋಗಿ ತಲುಪಬೇಕು. ಅಂದರೆ ಯಾರು ರಿಲೇಷನ್ ಆಗಿರ್ಬೋದು ಅವ್ರ ಮನೆಗೆ ಹೋಗಂಗಿಲ್ಲ ಅಂತ ಕೆಲವ್ರು ಹೇಳ್ತಾರೆ. ಇನ್ನೇ ಕೆಲವ್ರು ಹೇಳೋ ಪ್ರಕಾರ ಮೊದಲು ಎಲ್ಲ ದೇವಸ್ಥಾನಗಳನ್ನ ನೋಡ್ಕೊಂಡು ಕೊನೆಗೆ ಜಮದಗ್ನಿ ದೇವಸ್ಥಾನಕ್ಕೆ ಹೋಗಿ, ಜಮದಗ್ನಿ ಅಂತ ಅಂದರೆ ಶ್ರೀ ರೇಣುಕಾದೇವಿ ಅಂದರೆ ಯಲ್ಲಮ್ಮ ತಾಯಿಯವರ ಪತಿಯಾಗಿರ್ತಕ್ಕಂಥವ್ರು, ಇಲ್ಲಿಗೆ ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಅದಾದ ನಂತರ ಮನೆಗೆ ಹೋಗಬೇಕು ಅಂತ ಕೆಲವರು ಹೇಳ್ತಾರೆ. ಬಟ್ ನಾವು ಇವತ್ತು ಮಾಡಿದ್ದೇನಪ್ಪ ಅಂತ ಅಂದರೆ ಮೊದಲು ಎಲ್ಲ ಕಡೆ ಪೂಜೆ ಮುಗಿಸ್ಕೊಂಡು ಕೊನೆಗೆ ಜಮದಗ್ನಿ ಋಷಿ ಮುನಿಗಳ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಮತ್ತು ಇದ್ರ ಬಗ್ಗೆ ಚರಿತ್ರೆ ಆಗಿರ್ಬೋದು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು ಹೇಳ್ಕೊಂಡು ಕೂತ್ಕೊಂಡ್ರೆ ಒಂದಿನ ಅಂತೂ ಸಾಲಲ್ಲ. ಒಂದಿಡೀ ಕೆಲವ್ರು ಕತೆ ಓದಿಸ್ದಾಗ ರಾತ್ರಿ ಎಲ್ಲ ಓದಿಸ್ತಾರೆ. ಮತ್ತು ಇದ್ರ ಬಗ್ಗೆ ಚರಿತ್ರೆ ತುಂಬ ಇದೆ ಸ್ನೇಹಿತರೆ. ಒಂದು ವಿಡಿಯೋ ಅಥವಾ 7 ನಿಮಿಷ 8 ನಿಮಿಷದಲ್ಲಿ ಮುಗ್ಸೋಕ್ಕಾಗಿಲ್ದಿರತಕ್ಕಂಥ ಒಂದು ಕತೆ ಇದು ಸ್ನೇಹಿತರೆ. ಇವಾಗ ನಾನು ಪ್ರೆಸೆಂಟ್ ಈಗ ಎಲ್ಲಿದ್ದೀನಿ ಅಂದರೆ ಎಲ್ಲ ದೇವಸ್ಥಾನಗಳನ್ನ ದರ್ಶನ ಮಾಡ್ಕೊಬಂದು ಜಮದಗ್ನಿ ದೇವಸ್ಥಾನ ಹತ್ರ ಇದ್ದೀನಿ. ಈ ರೀತಿ ಮೆಟ್ಲುಗಳಿದೆ ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಯಾವ ರೀತಿ ಮೆಟ್ಲುಗಳಿದೆ ಅಂತ. ಮತ್ತು ಇಲ್ಲೆಲ್ಲ ಜನ ಎಷ್ಟು ಒಳ್ಳೆಯವರು ಅಂದರೆ ನಮ್ಮನ್ನು ಮಾತಾಡ್ಸೋದಾಗಿರ್ಬೋದು ಅಥವಾ ಅವ್ರು ನಮ್ಮ ಜೊತೆ ಯಾವ ರೀತಿ ನಡ್ಕೊಳ್ತಾರೆ ಅಂದರೆ ತುಂಬ ಚೆನ್ನಾಗಿ ನಡ್ಕೊಳ್ತಾರೆ. ಒಂದು ಊಟಕ್ಕೆ ಆಗಿರ್ಬೋದು ಅಥವಾ ಒಂದೇನಾದ್ರು ನಾವೊಂದು ವಸ್ತುನ ಖರೀದಿ ಮಾಡೋಕ್ಕೆ ಹೋಗಬೇಕು ಅಂದ್ರೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಂಥ ಒಳ್ಳೆ ಜಾಗದಲ್ಲಿ ಇವತ್ತು ನಾವಿದ್ದೀವಿ ಸ್ನೇಹಿತರೆ. ಇದರೆಲ್ಲ ವ್ಯೂ ಪಾಯಿಂಟ್ ಯಾವ ರೀತಿ ಇದೆ ಅಂತ ನಾನಿನ್ನೂ ಮೇಲೆ ಹೋಗಿಲ್ಲ, ಸುಮ್ಮನೆ ಕೆಳಗಡೆಯಿಂದ ತೋರಿಸ್ತಾ ಇರೋದು. ಶ್ರೀ ಸೌದತ್ತಿ ಕ್ಷೇತ್ರ ಸ್ನೇಹಿತರೆ, ನೋಡ್ತಿರ್ಬೋದು ಆ ಕಡೆ ಹಚ್ಚ ಹಸಿರು. ಮತ್ತು ನೀವು ಬೆಟ್ಟದ ಮೇಲೆಲ್ಲ ಫ್ಯಾನ್ಗಳನ್ನೆಲ್ಲ ನೋಡ್ಬೋದು ಹತ್ರದಿಂದ. ಒಂದು ತುಂಬ ಸುಂದರವಾದಂಥ ಪ್ಲೇಸು ಸ್ನೇಹಿತರೆ. ಮತ್ತು ಇಲ್ಲಿಗೆ ಬರೋವಂಥ ಭಕ್ತಾದಿಗಳಿಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಅವರು ನೀಟ್ ಮೇಂಟೈನ್ ಮಾಡಿದ್ದಾರೆ. ಅಂದರೆ ನಾವು ಏನೇ ಒಂದು ವಸ್ತುಗಳನ್ನ ತಗೊಳ್ಬೋದು. ಎಕ್ಸಾಂಪಲ್ ಹೇಳಿದ್ರೆ ಗಂಧದ ಕಡ್ಡಿ ಅಥವಾ ಕರ್ಪೂರ ಏನಾದ್ರು ತೊಗೊಂಡ್ರೆ ಕವರ್ಗಳನ್ನೆಲ್ಲ ಎಸ್ತಾಡೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅಂತ ಈ ವಿಡಿಯೋದ ಮುಖಾಂತರ ಹೇಳ್ತೀನಿ. ಮತ್ತು ಈಗ ನಾವಲ್ಲಿ ಬೆಟ್ಟದ ಮೇಲೆ ನೋಡ್ತಿರ್ತಕ್ಕಂಥದ್ದೇ ಜಮದಗ್ನಿ ಅವರ ಒಂದು ಗುಡಿ ಅಂತ ಕರೀತಾರೆ. ಅಲ್ಲಿಗೆ ಹೋಗಿ ಅಲ್ಲಿ ದರ್ಶನ ಪಡ್ಕೊಂಡು ಅದಾದ ನಂತರ ನಾನು ಹೊರಡ್ತೀನಿ ಸ್ನೇಹಿತರೆ. ಮತ್ತು ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ನಿಮಗೆ ಏನಪ್ಪ ಹೇಳಿದೆ ಅಂತ ಅಂದರೆ ಆ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಥವಾ ಬರೋದಾಗಿರ್ಬೋದು, ಆ ದೇವಸ್ಥಾನದ ಬಗ್ಗೆ ಸ್ವಲ್ಪ ಚರಿತ್ರೆ ಆಗಿರ್ಬೋದು ಹೇಳಿದೆ. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ತುಂಬ ಇದೆ ಚರಿತ್ರೆ. ಇದು ಒಂದಿಂದಲೆಲ್ಲ ಮುಗ್ಸೋಕ್ಕಾಗಲಿರ್ತಕ್ಕಂಥ ಒಂದು ಚರಿತ್ರೆ ಸ್ನೇಹಿತರೆ. ನೀವು ನಾನು ಎಲ್ಲೇ ಹೋದ್ರೂ ದೇವ್ರುಗಳ್ದು ಫೋಟೋ ತೆಗಿಲ್ಲ, ಯಾಕೆಂದರೆ ಅವರು ಮೊದಲೇ ಮೆನ್ಷನ್ ಮಾಡಿರ್ತಾರೆ ದೇವ್ರುಗಳ್ನ ಫೋಟೋ ತೆಗಿಬಾರ್ದು ಅಂತ. ಮತ್ತು ಇನ್ನೊಂದು ಸಜೆಷನ್ ಏನಪ್ಪ ಅಂತ ಅಂದರೆ ನೀವು ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬರುವಾಗ ಒಂದು ಪೂಜೆ ಸಾಮಾನು ಆಗಿರ್ಬೋದು ಅಥವಾ ಒಂದು ಹೂವುಗಳಾಗಿರ್ಬೋದು ಅದನ್ನು ಇಲ್ಲೇ ಬಂದು ತೊಗೊಳ್ಳಿ. ಯಾಕೆಂದರೆ ಅದನ್ನು ಆ ವ್ಯಾಪಾರನ ನೆಚ್ಕೊಂಡು ಸುಮಾರು ಜನ ಇಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಯಾಕೆಂದರೆ ಜನಗಳು ಬಂದ್ರೇ ಅವ್ರಿಗೂ ಸ್ವಲ್ಪ ದುಡ್ಡು ಆಗೋದು. ಹಂಗಾಗಿ ಎಲ್ಲರೂ ಬಂದು ಇಲ್ಲೇ ನಿಮ್ಮ ಪೂಜೆ ವಸ್ತುಗಳನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಮತ್ತು ಇದೇ ರೀತಿ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಮಿಸ್ಟರ್ ಮ್ಯಾನ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.